ಕ್ರೀಡೆಗಳಲ್ಲಿ ಕಾಫಿನಾಡಿನ ಮಕ್ಕಳು ಒಂದು ಕೈ ಮುಂದೆ ಇದ್ದಾರೆ ಅನ್ನುವುದಕ್ಕೆ ಹಲವಾರು ಸಾಕ್ಷಿಗಳಿವೆ. ರಾಜ್ಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಪ್ರಶಸ್ತಿ ಗೆದ್ದ ಉದಾಹರಣೆ ಇವೆ. ಈ ಬಾರಿ ಕೂಡ ಮಿನಿ ಒಲಿಂಪಿಕ್ನಲ್ಲಿ ಬಾಲಕಿಯರು ಚಿನ್ನದ ಪದಕ ಗೆದ್ದಿದ್ದಾರೆ. ಹಾಗಾದ್ರೆ ಈ ತಂಡ ಯಾವುದು, ಯಾವ ಪಂದ್ಯ ನಡೆದಿದ್ದು ಎಲ್ಲಿ ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಜಾಗ ಯಾವುದೇ ಇರಲಿ, ತಂಡ ಯಾವುದೇ ಇರಲಿ, ಒಂದು ಸಲ ಚಿಕ್ಕಮಗಳೂರು ನಗರದ ಈ ಕಬಡ್ಡಿ ತಂಡ ಅಖಾಡಕ್ಕೆ ಎಂಟ್ರಿ ಆದ್ರೆ ಮುಗಿತು, ಪ್ರಶಸ್ತಿ ಇವರದ್ದೇ ಅಂತ. ಹೌದು, ಚಿಕ್ಕಮಗಳೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಜಿಲ್ಲಾ ಚಿಕ್ಕಮಗಳೂರು ಜಿಲ್ಲಾ ತಂಡ ಈ ಮೊದಲು ಕೂಡ ಹಲವು ಪ್ರಶಸ್ತಿಗಳನ್ನು ಗೆದ್ದಿದ್ದು, ಈ ಬಾರಿ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ 4ನೇ ಮಿನಿ ಒಲಿಂಪಿಕ್ ಅಂಡರ್ 14 ಗ್ರೂಪ್ನಲ್ಲಿ ದಕ್ಷಿಣ ಕನ್ನಡ ತಂಡವನ್ನು ಸೋಲಿಸುವ ಮೂಲಕ ಹುಡುಗಿಯರ ತಂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಎಲ್ಲ ವಿಭಾಗದಲ್ಲೂ ಹೆಣ್ಣು ಮಕ್ಕಳು ಭಾಗವಹಿಸಿ ಪ್ರಶಸ್ತಿ ಪಡೆಯುತ್ತಾ ಇರುವುದು ಖುಷಿಯ ಸಂಗತಿ. ಚಿಕ್ಕಮಗಳೂರು ಜಿಲ್ಲಾ ತಂಡ ಈ ಪ್ರಶಸ್ತಿಗಾಗಿ ಕಬಡ್ಡಿ ಕೋಚ್ ಆದ ಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆಯ ತಂಡವನ್ನು ಕಟ್ಟಿ ನಗರದ ಹೆಸರಾಂತ ಶಾಲೆಯ ಸೆಂಟ್ ಮೇರಿಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಮಕ್ಕಳನ್ನ ಒಗ್ಗೂಡಿಸಿಕೊಂಡು ಕುಮಾರಿ ಮೋಕ್ಷಾ ಲೋಕೇಶ್ ಅವರನ್ನ ಈ ಕಬಡ್ಡಿ ತಂಡಕ್ಕೆ ಆಯ್ಕೆ ಮಾಡಿ ನಿರಂತರ ಕಠಿಣ ಪರಿಶ್ರಮದಿಂದ ಬೆಳಗ್ಗೆ ಮತ್ತು ಸಂಜೆ ಪ್ರಾಕ್ಟೀಸ್ ಮಾಡುವ ಮೂಲಕ ಇಂದು ಈ ತಂಡ ಪ್ರಶಸ್ತಿ ಗೆದ್ದಿದೆ. ತಂಡದ ನಾಯಕಿಯಾಗಿ ಕುಮಾರಿ ಮೋಕ್ಷಾ ಲೋಕೇಶ್ ಅದ್ಭುತವಾಗಿ ತಂಡವನ್ನು ನಡೆಸಿ ಫೈನಲ್ವರೆಗೆ ತಂದು ತಂಡ ಪ್ರಶಸ್ತಿ ಗೆಲ್ಲಲು ಕಾರಣವಾದಳು. ಗುರುವಿಲ್ಲದೆ ಗುರಿಯಿಲ್ಲ ಅನ್ನುವ ರೀತಿಯಲ್ಲಿ ತಂಡದ ಕೋಚ್ ಕುಮಾರ್ ಕೂಡ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನ ನೀಡಿ ಪ್ರಶಸ್ತಿ ಗೆಲ್ಲುವಲ್ಲಿ ಸಹಾಯ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಕಬಡ್ಡಿ ತಂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಶಸ್ತಿ ಗೆಲ್ಲಲಿ ಎಂಬುದು ಕಾಫಿನಾಡಿಗರ ಆಶಯ.